ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ಪು ರಾಗಿ ತೊಗೊಂಡಿದ್ದೀನಿ, ಅಳತೆ ಕಪ್ಪಲ್ಲಿ 1/4 ಕಪ್ಪು ಉದ್ದಿನಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯ. ನಾನಿಲ್ಲಿ 1/4 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಆದರೆ ಈಗ ಹಾಕಲ್ಲ. ರುಬ್ಬೋಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಬಿಟ್ಟು ಹಾಕೋಣ. ಕ್ಲೀನಾಗಿ 3ರಿಂದ 4 ಸಾರಿ ತೊಳ್ಕೊಳ್ಳೋಣ. ನೀರು ಹಾಕ್ಕೊಂಡು ಕ್ಲೀನಾಗಿ ಒಂದು 3 ಸಾರಿ ತೊಳ್ಕೊಳ್ಳೋಣ. ಕ್ಲೀನಾಗಿ ತೊಳೆದಿರೋದು ನೀರು ಹಾಕಿ ಒಂದು 5 ಗಂಟೆ ನೆನೆಯೋಕೆ ಬಿಡೋಣ. 5 ಗಂಟೆ ರಾಗಿ ಉದ್ದಿನಬೇಳೆ ಎಲ್ಲ ಮೆಂತ್ಯ ನೆನೆಸ್ಕೊಂಡಿರೋದು ಈಗ ರುಬ್ಬೋಕೆ ರೆಡಿ ಇದೆ. ಜಾರಿಗೆ ಹಾಕೊಳ್ಳೋಣ. ರುಬ್ಬೋಕೆ ರೆಡಿ ಇದೆ, ಗ್ರೈಂಡರಿಗೆ ಹಾಕೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ. ನೆಂದಿರೋ ಅವಲಕ್ಕಿನೂ ಹಾಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ದಪ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡಿರೋದು ತೆಕ್ಕೊಳ್ಳೋಣ. ಇಟ್ಟು ರುಬ್ಕೊಂಡಿರೋದನ್ನ ತೆಕ್ಕೊಳ್ಳೋಣ. ಹಿಟ್ಟು ಬಾಕ್ಸಿಗೆ ತಕ್ಕೊಂಡಿರೋದು ಈ ಥರ ಡಬ್ಬದಲ್ಲಿ ಹಾಕಿಟ್ರೆ ನೀವು ಹಿಟ್ಟು ಚೆನ್ನಾಗಿ ಹುದುಗ್ ಬರುತ್ತೆ. 7ರಿಂದ 8 ಗಂಟೆ ನೆನೆಯೋಕೆ ಬಿಡೋಣ. 7ರಿಂದ 8 ಗಂಟೆ ಹಿಟ್ಟು ನೆನೆಯೋಕೆ ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಹುದುಗ್ ಬಂದಿದೆ. ಇದು ಮೇಲೆ ಸಿಪ್ಪೆ ಇರೋದ್ರಿಂದ ತುಂಬ ಏನು ಹುದುಗ್ ಬರಲ್ಲ. ಇದು ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು. ನೋಡಿ, ಬಬಲ್ಸ್ ಎಲ್ಲ ಚೆನ್ನಾಗಿ ಬಬಲ್ಸ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ. ಚೆನ್ನಾಗಿ ಹಿಟ್ಟು ಉದುಗ್ ಬಂದಿದೆ ಅಂತ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋಕೆ ರೆಡಿ ಇದೆ. ಎಣ್ಣೆ ಹಾಕೋಣ. ಹಂಚು ಕಾಯ್ದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ದೋಸೆ ಹಾಕುವಾಗ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು. ನಿಧಾನಕ್ಕೆ ಈ ಥರ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ. ಲೋ ಫ್ಲೇಮಿಂದ ಎಣ್ಣೆ ಹಾಕೊಳ್ಳೋಣ. ನೋಡಿ ಎಷ್ಟು ತೆಳುವಾಗಿರೋದು ಪೇಪರ್ ದೋಸೆ ತರ. ನೋಡಿ ತಿರುಗಿಸಿ ಹಾಕೊಳ್ಳೋಣ. ನೀವು ಬೇಕಾದರೆ ಇದನ್ನು ಗರಿಯಾಗಿ ಮಾಡ್ಕೋಬೋದು, ಇಲ್ಲ ಸಾಫ್ಟಾಗಿ ಮಾಡ್ಕೋಬೋದು ದೋಸೆ. ನೀವು ತಿರುಗಿಸಿ ಹಾಕೊಳ್ಳೋಣ. ನೀವು ಕ್ರಿಸ್ಪಿ ಮಾಡಬೇಕು ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಕಡೆಗೂ ನೀಟಾಗಿ ಗರಿ ಆಗುತ್ತೆ. ಈಗ ಒಂದು ಸ್ವಲ್ಪ ಈಗ ತಿರುಗಿಸ್ಬಿಟ್ರೆ ಎಲ್ಲ ಕಡೆಗೂ ಒಂದೇ ಥರನೇ ನಿಮಗೆ ದೋಸೆ ಸಿಗುತ್ತೆ. ಇದಾಗಿದೆ. ಈಗ ತೆಕ್ಕೊಳ್ಳೋಣ. ಕ್ರಿಸ್ಪಿಯಾಗಿ ದೋಸೆ ರೆಡಿ ಇದೆ. ನೋಡಿ ಎಷ್ಟು ಗರಿಯಾಗಿ ಇದೆ. ಕರಕರ ಅಂತೇಳಿ ಸೌಂಡ್ ಬರ್ತಾ ಇದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.